ನಮಸ್ಕಾರ ಕರ್ನಾಟಕ. ಶುರು ಮಾಡ. ಇದು ಬೇಕಾಗಿದ್ದಿತ್ತು. ಹಳೆ ಡೋವು ಕೈ ಕೊಟ್ರೆ ಹೊಸ ಹುಡುಗಿನ ಹುಡುಕ್ಲೇಬೇಕು. ಹಳೆ ಬಟ್ಟೆ ಹರಿದೋದ್ರೆ ಹೊಸ ಬಟ್ಟೆನ ಹಾಕೊಳ್ಳೇಬೇಕು. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಪ್ರತಿಯೊಂದರ ಅಂತ್ಯದಲ್ಲೂ ಹೊಸ ಅಧ್ಯಾಯ ಆರಂಭ ಆಗ್ಲೇಬೇಕು. ಅದೇ ತರ ಪ್ರತಿ ವೀಕೆಂಡ್ ಬಿಗ್ ಬಾಸ್ ಶೋನ ಸ್ಥಾನ ತುಂಬೋದಕ್ಕೆ ಅಷ್ಟೇ ಎಂಟರ್ಟೈನ್ಮೆಂಟ್ ಕೊಡುವಂತಹ ಮತ್ತೊಂದು ಶೋ ಬರಲೇಬೇಕು. ಕರ್ನಾಟಕ ಇನ್ಮೇಲೆ ಗಾಸಿಪು ಕಾಂಟ್ರವರ್ಸಿಗೆಲ್ಲ ಒಂದು ವರ್ಷ ಬ್ರೇಕ್ ತಗೊಂಡ್ಬಿಡಿ. ಹಾವಳಿ ಮಾಡೋದಕ್ಕೆ ಮತ್ತೆ ಬಂದಾಯ್ತು ಎಂಟರ್ಟೈನ್ಮೆಂಟ್ ಗಳ ಬಾಪ್ ಗಿಚ್ಚಿ ಗಿಲಿಗಿಲಿ. ಈಗಾಗಲೇ 2 ಬ್ಯಾಚ್ಗಳಿಗೆ ಯಶಸ್ವಿಯಾಗಿ ಟ್ರೈನಿಂಗ್ ಕೊಟ್ಟು ಈಗ 3ನೇ ಬ್ಯಾಚ್ ಜೊತೆಗೆ ನಾವು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿ ಬಂದಿದ್ದೀವಿ. ಸೊ ಈ 3ನೇ ಬ್ಯಾಚ್ ಅಲ್ಲಿ ಯಾರ್ಯಾರೆಲ್ಲ ಇನ್ನು ಇಲ್ಲೇ ಇರ್ತಾರೆ, ಯಾರ್ಯಾರೆಲ್ಲ ಹೊಸಬ್ರು ಬರ್ತಾರೆ, ಇದರ ಎಲ್ಲಾ ಸಂಭ್ರಮ ಇವತ್ತಿನ ಈ ಎಂಟರ್ಟೈನ್ಮೆಂಟ್ ಸ್ಟೇಜ್ ಅಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ನಾನೀಗ ಶುರು ಮಾಡ್ತಾ ಇದೀನಿ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3. ಈಗ ನಮ್ಮ ಪ್ರೀತಿಯ ಜಡ್ಜಸ್ ನ ಬರ್ಮಾಡ್ಕೊಳ್ಳೋ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಗಿಚ್ಚಿ ಗಿಲಿಗಿಲಿ ವೇದಿಕೆಯ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ನಮ್ಮ ವೇದಿಕೆಯ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಆನ್ ಸ್ಟೇಜ್. ಏನ್ ಡ್ಯಾನ್ಸು, ಏನ್ ಚಾರ್ಮು, ಒಡಿನ ಚಪ್ಪಾಳೆ. ಶ್ರುತಿ ಮೇಡಮ್, ಎಸ್ ಪಾಂಡೆ, 4 ತಿಂಗಳಿಂದ ನಾನಂತೂ ರೀಲ್ಸು, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಅದು ಇದು ಅಂತ ಬಿಸಿ ಇದ್ದೆ. ಬಿಸಿ ಇದ್ರಿ? ಹೌದು, ಪ್ರೋಮೋಲೆ ತೋರಿಸಿದಾರೆ ಅದನ್ನ. ಬಟ್ ನಿಜವಾಗ್ಲೂ ಹೇಳಿ, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರಾ ಸೀಸನ್ 3 ಇಂದ? ಸೀಸನ್ 3 ಇಂದ ಮಾತ್ರ ಅಲ್ಲ, ಗಿಚ್ಚಿ ಗಿಲಿಗಿಲಿ ಶೋ ಇಂದನೇ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡೋದೆ, ಜನ ಇಷ್ಟಪಡೋದೆ ಇಲ್ಲಿರುವಂತ ನಗು. ಎಕ್ಸಾಕ್ಟ್ಲಿ. ನಗುವುದು ಸಹಜ ಧರ್ಮ, ನಗಿಸುವುದು ಪರರ ಧರ್ಮ, ನಗಿಸಿ ನಗುವುದು ಮಾನವನ ಧರ್ಮ. ಅದನ್ನ ಅದ್ದೂರಿಯಾಗಿ ಮಾಡೋದು ನಮ್ಮ ಗಿಚ್ಚಿ ಗಿಲಿಗಿಲಿ ಶೋ. ಸತ್ಯವಾಗಿ. ಬಟ್ ಸರ್, ನೀವು ಸತ್ಯ ಹೇಳಿ ಸರ್, ಎಷ್ಟು ಮಿಸ್ ಮಾಡ್ಕೊಂಡ್ರಿ ಸರ್ ಗಿಚ್ಚಿ ಗಿಲಿಗಿಲಿನ? ಈಗ ಸೀಸನ್ 2ಗೆ ನಿಲ್ಸ್ಬಿಡ್ಬೋದಿತ್ತಲ್ಲ ಏನ್ನ ಗಿಚ್ಚಿ ಗಿಲಿಗಿಲಿ. ಬಿಗ್ ಬಾಸ್ ಆದ್ಮೇಲೆ ಆ ಒಂದು ಸ್ಥಾನ ತುಂಬಕ್ಕೆ ಎಂಟರ್ಟೈನ್ಮೆಂಟ್ ಏನು ಅಂತ ಬಂದ್ರೆ ಇಡೀ ಕರ್ನಾಟಕ ಕೊಟ್ಟಂತ ಉತ್ತರ ಒಂದೇ ಸರ್, ಅದು ಗಿಚ್ಚಿ ಗಿಲಿಗಿಲಿ. ಅಲ್ಲಿಗೆ ತಿಳ್ಕೊಳ್ಳಿ, ನಾವು ಬಿಗ್ ಬಾಸ್ ಲೆವೆಲ್ಗೆ ಇದೀವಿ ಗಿಚ್ಚಿ ಗಿಲಿಗಿಲಿ ಅಂತ. ಸೀಸನ್ 3 ಯಾಕೆ ಮಾಡ್ತಾವ್ರೆ? ಸೀಸನ್ 2 ಸೂಪರ್ ಹಿಟ್ ಆಗಿರೋದ್ರಿಂದ ಸೀಸನ್ 3 ಮಾಡ್ತಾರೆ. ಹೌದು. ಸೊ ಇಲ್ಲಿ ಸೀಸನ್ 3 ಇನ್ನೂ ಜವಾಬ್ದಾರಿ ಜಾಸ್ತಿ. ಯಾರಿಗೆ? ಎಲ್ಲರಿಗೂ. ನಿರಂಜನ್, ಒಂದು ಮಾತು ಹೇಳ್ತೀನಿ. ಇವತ್ತು ಗಿಚ್ಚಿ ಗಿಲಿಗಿಲಿ ವೇದಿಕೆ ಇದೆಯಲ್ಲ, ನಾನು ಹೊರಗಡೆ ನೋಡ್ತಾ ಇದ್ದೀನಿ, ಇಲ್ಲಿ ಬಂದಿರೋ ಎಲ್ಲ ಪರ್ಫಾರ್ಮರ್ಸು ಕೂಡ ಎಲ್ರಿಗೂ ಕೂಡ ಹೊರಗಡೆ ಒಳ್ಳೊಳ್ಳೆ ಕೆಲಸಗಳು ಸಿಕ್ಕಿದೆ. ಪ್ರತಿಯೊಬ್ರು ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ ಅಂತ ಒಂದು ವೇದಿಕೆ ಇದು. ಇಲ್ಲಿ ಹೊಸಬ್ರು ಬಂದಾಗ ಅವ್ರು ಏನು ಇಲ್ಲಿ ಟ್ಯಾಲೆಂಟ್ ತೋರಿಸ್ತಾರೆ, ಅವ್ರು ಯಾವ ಲೆವೆಲ್ಗೆ ಹೋಗ್ತಾರೆ ಅನ್ನೋದು ನೋಡ್ಬೇಕು. ಜಡ್ಜಸ್, ನಿಮಗಾಗಿ 4 ತಿಂಗಳಿಂದ ನನ್ನ ಚರ್ಮದಲ್ಲಿ ಹೊಸದಾಗಿ ಹೊಲಿಸಿರೋ ಅಂತ ಯಾಕೆ ಸರ್ ಹಂಗ್ ಮಾಡ್ಕೊತಿದ್ದೀರಾ? ಅಲ್ಲ, ಎಷ್ಟು ವರ್ಷದಿಂದ ಅದೇ ಚರ್ಮದಲ್ಲಿ ಕೂತ್ಕೋಬೇಕಲ್ಲ, ವಾಸನೆ ಹೊಡಿಯಲ್ವಾ ಅಂತ. ಏನ್ ಎಲ್ಲದಕ್ಕೂ ಆದ್ರೂ ಪರವಾಗಿಲ್ಲ. ಜಡ್ಜಸ್, 3ನೇ ಸೀಸನ್ ನನ್ನ ಚರ್ಮದ ಸೀಡನ್ನ ದಯವಿಟ್ಟು ಅಲಂಕರಿಸಬೇಕು ಅಂತ ಕೇಳ್ಕೊತೀನಿ. ಚಪ್ಪಾಳೆ. ಒಂದು ಸಣ್ಣ ಪರ್ಸನಲ್ ಕ್ವಶನ್ ಕೇಳಬೇಕು. ನಿಜ ಹೇಳಬೇಕು. ಹೇಳಿ ಸರ್. ಸುಳ್ಳು ಹೇಳ್ಬಾರ್ದು. ಇಲ್ಲ ಸರ್, ನಿಜಾಗ್ಲೂ ಸತ್ಯವನ್ನೇ ಹೇಳುತ್ತೇನೆ ಸರ್. ಇದು ಆಡ್ ಬರ್ತಾ ಇತ್ತಲ್ಲ ಗಿಚ್ಚಿ ಗಿಲಿಗಿಲಿ, ಆವಾಗ ಮುಖದತ್ರ ಮುಖ ತಗೊಂಡೋಗಿದ್ದಲ್ಲ ಒಂದು ಹೆಣ್ಣು ಮಗು, ಅವ್ರು ಯಾರು? ಸರ್ ನಂಗೆ ಗೊತ್ತಿಲ್ಲ ಸರ್. ಪ್ಲೀಸ್ ಸರ್, ಯಾರೋ ಕರ್ಸಿದ್ರು. ಯಾಕೆ ಅಷ್ಟು ಹತ್ರ ಹೋಗಿದ್ದೆ? ಏನೇನು ಈಗ ಹಿಂದಿಯಲ್ಲಿ ಇದ್ರು, ಈಗ ಇಂಗ್ಲಿಷ್ಗೆ ಹೋಗೋರು. ಅವ್ರ ಹೆಸರೇನು? ತುಟಿದಪ್ಪ. ಅಯ್ಯೋ, ಅವ್ರ ಹೆಸರು ಪ್ರಿಯಾಂಕಾ. ಆ ಲೆವೆಲ್ಗಿದ್ರು ರೀ. ಸರ್,
ನನಗೆ ಅದನ್ನು ಮಾಡಿದ್ದಕ್ಕೂ ಬೇಜಾರಾಗಿಲ್ಲ ಸರ್. ಆ ಎಮ್ಮನ್ನ ಪ್ರಿಯಾಂಕಾ ಹೋಲ್ಸಿದ್ರಲ್ಲ ಸರ್, ಸೂಪರ್ ಸರ್. ಥ್ಯಾಂಕ್ ಯು ಸರ್. ಗಿಚ್ಚಿಗಿಲಿಗಿಲಿ ಸೀಸನ್ 3ಗೆ ನಮ್ಮ ಜಡ್ಜಸ್ ಬಂದಾಗಿದೆ. ಈಗ ನನ್ನ ಟೀಮ್, ನಮ್ಮ ಹೆಮ್ಮೆಯ ಟೀಮ್ ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಈ ಸೀಸನ್ 3ಗೆ ನನ್ನ ಟೀಮ್ ಅದ್ದೂರಿಯಾಗಿ ಎಂಟ್ರಿ ಕೊಡ್ತಾರೆ. ಬಲೆ ಚಪ್ಪಾಳೆ. ಹಾಯ್ ಸಾಧು ಸರ್, ಹಾಯ್, ಹೌ ಆರ್ ಯು? ಇವತ್ ನಮ್ದು ನಿಮ್ದು ಒಂದೇ. ಏನದು? ನಿಮ್ದು ಕರ್ಲಿ ಕರ್ಲಿ, ನಂದು ಕರ್ಲಿ ಕರ್ಲಿ. ಅಲ್ಲ ಕರ್ಲಿ ಫ್ಯಾಷನ್. ನಿಂದು ಗುಂಗುರ, ಅವ್ರದ್ದು ಗುಂಗುರ, ಕೈಗೊಂದು ಕಪಾಲಿ ಉಂಗುರ. ಸರ್, ನಾನ್ ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಲ್ಲ. ಟಚಿಂಗ್ 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 ಟಚಿಂಗ್. ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ. ನಾನ್ ಯಾರು ಅಂತ ಗೊತ್ತಾಯ್ತಲ್ಲ? ಇಲ್ಲ ಹೇಳ್ಬಿಟ್ಟಲ್ಲ. ಇನ್ನೊಂದ್ಸಲ ಹೇಳ್ತೀನಿ ತಗೊಳ್ಳಿ. ಟಚಿಂಗ್ ಟಚಿಂಗ್ ಟಚಿಂಗ್. ನಮಗೆ ಎಂದು ಪೂರ್ತಿ ಬ್ಯೂಟಿ. ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ. ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಅಲ್ಲೇ ಟಚಿಂಗ್ ಟಚಿಂಗ್ ಅಂತಾರೆ, ಮತ್ತೆ ಬಂದು ಕಸ ತೊಡಿಯಲಿ. ಅಯ್ಯಯ್ಯೋ, ನಿಮ್ ಜೊತೆ ಟಚಿಂಗ್ ಟಚಿಂಗ್ ಇವತ್ತು ಆಟ ಆಡ್ಕೊಂಡು ನಿಂತಿದ್ರೆ ನಮ್ಮ ಓನರ್ ಬಂದ್ ನನಗೆ ಮೆಟ್ ಮೆಟ್ ತಗೊಂಡ್ ಹೊಡಿತಾನೆ. ಇಲ್ಲಿ ಮಾಪ್ ಬಿಟ್ಟಿದ್ರು ಅದು ತಗೊಂಡ. ಫೋಟೋ ಇದು ನೋಡಿ ನೋಡಿ, ನಮ್ ತುಕಾಲಿ ಸ್ಟಾರ್ ಸಂತು ಅಭಿನಂದ. ತುಕಾಲಿ, ನಿನ್ ಕೆರಿಯರ್ ಮುಗಿತು. ಚಿತ್ರ ಇಂದಿನಿಂದ ಪ್ರಾರಂಭ. ದಿನ 4 ಆಟಗಳು ನಮ್ಮ ಶ್ರೀದೇವಿ ಚಿತ್ರಮಂದಿರದಲ್ಲಿ. ಎಲ್ಲರೂ ಬರ್ಬೇಕು. ತೊಟ್ಟಿ ನನ್ ಮಗ ನನ್ನ ಹತ್ರನೇ ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ದೆ ಸರ್. ಅಷ್ಟೇ ಸಾಧು ಸರ್ ಹಂಗೆ ನೀವ್ ಹಂಗೆ ಅಂತ ಮಾತಾಡ್ತಿದ್ದವನು ಇವತ್ತು ಹೀರೋ ಆಗ್ಬಿಟ್ಟಿದ್ದಾನೆ. ನಾನು 5 ವರ್ಷದಿಂದ ಹೀರೋ ಆಗೋಣ ಅನ್ಕೊಂಡಿದ್ದೆ, ಹೀರೋನೇ ಆಗಕ್ಕಾಗ್ಲಿಲ್ವಲ್ಲ ಸರ್. ಏನ್ ಮಾಡ್ತಿದ್ಯಾ? ಏ ಬಾತ್ರೂಮ್ ತೊಳಿ ಅಂತ ಕಳ್ಸೋರು ತೊಳಿತೀನಿ ತಡಿಯಪ್ಪ ಒಂಚೂರು. ನಾನ್ ಬಾತ್ರೂಮ್ ಅಲ್ಲ. ಬಾತ್ರೂಮ್ ಅಲ್ಲಿರೋ ಕಮೋಡ್ ತರ ಅವನೇ ಇವನು. ನಾನ್ ಬಾತ್ರೂಮ್ ಅಲ್ಲ ಅಂತ ಸರ್, ಒಂದ್ 4 ಜನ ಹೇಳಿದ್ರು ಥಿಯೇಟ್ರಿಗೆ ಸೇರ್ಕೊ ಅಂತ. ಥಿಯೇಟ್ರಿಗೆ ಸೇರಿ ದೊಡ್ಡ ನಟ ಆಗೋಣ ಅನ್ಕೊಂಡಿದ್ದೆ ಸರ್. ಅದಕ್ಕೆ ಈ ಥಿಯೇಟರ್ ಸೇರ್ಕೊಂಡಿದ್ದೀನಿ. ಅಯ್ಯೋ ನಾಯಿ, ನಟ ಆಗ್ಬೇಕು ಅಂದ್ರೆ ಸೇರ್ಕೋಬೇಕಾಗಿರೋದು ಸಿನಿಮಾ ಥಿಯೇಟ್ರಿಗಲ್ಲ, ರಂಗಭೂಮಿ ಅನ್ನೋ ಥಿಯೇಟ್ರಿಗೆ. ರಂಗಭೂಮಿ ಅನ್ನೋ ಥಿಯೇಟರ್ ಬೇರೆ ಇದೆಯಾ? ಹೌದು ಇದೆ. ಆ ಕಿತ್ತೋದನ್ ಮಗ ನನ್ನೇ ನೋಡು, ಬಾಳ್ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದ. ಕೈಗೊಂದ್ ಬಾಟ್ಲು ಕೊಟ್ಬಿಟ್ಟು ಮೇಡಮ್ ನೆಲವ ಗಸ ಗಸ ಅಂತ ತಿಕ್ಕಾಕ್ಬಿಟ್ಟವ್ನಿಲ್ಲ. ಅದು ಬಟ್ಟೆನೂ ಇಲ್ದೆ ಬಿಗ್ಗಲ್ಲೇ ಕ್ಲೀನ್ ಮಾಡ್ಬೇಕು ನಾವು. ಹಂಗಂದ್ರೆ ಹೋಲ್ಸೇಲ್ ನನಗೂ ನಿಂಗೂ ಇಬ್ಬರಿಗೂ ಮೋಸ ಮಾಡೋಣ. ಎಲ್ಲಿ ಓನರ್ ಬೇವರ್ಸಿ ನನ್ನ ಮಗ ತೊಟ್ಟಿ ನನ್ನ ಮಗಳೇ. ನನ್ನ ದೊಡ್ಡ ಹೀರೋ ಮಾಡ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಏನು ಮಾಡೇ ಇಲ್ಲ. ಹಂಗಾರೆ ನಾನು ಏನು ಮಾಡಿಲ್ವಾ? ಮಾಡ್ತೀನಿ, ಮಾಡಕ್ ಹೇಳಿದೀನಿ. ಇವತ್ತೆಲ್ಲ ನಿನ್ನ ಆಗ ಮಾಡ್ತಾರೆ ಹೀರೋನ. ಮೊನ್ನೆ ಪ್ರೊಡ್ಯೂಸರ್ ಬಂದಿದ್ರಲ್ಲ, ಅವ್ರನ್ನ ಪರಿಚಯ ಮಾಡಿಸ್ಬೋದಾಗಿತ್ತು. ಅವ್ರಿಗೂ ತೋರ್ದೆ, ನಿನ್ ಫೋಟೋ ತೋರ್ದೆ. ಆದ್ರೆ ನೀರಲ್ಲಿ ಊದ್ಕೊಂಡಿರೋ ಎಣ ತರ ಇದ್ದಾನೆ, ಒಂಚೂರು ವೆಯ್ಟ್ ಕಡಿಮೆ ಆಗ್ಲಿ ಆಮೇಲೆ ಮಾಡ್ತೀನಿ ಅಂದ್ರು. ನಾನು ಹೇಳಿದ್ದೀನಿ ನೀನ್ ಹಾಕಂದ್ ಮಾಡ್ತಾರೆ. ಅವ್ರು ಯಾರು ಮಾಡಿಲ್ಲ ಅಂದ್ರೆ ನನ್ ಮಕ ಮುತ್ತಿ ನೋಡೋದೇ ಇಲ್ಲ. ನೀನ್ ಹಾಕಂದ್ ಮಾಡೇ ಮಾಡ್ತೀನಿ, ಹೀರೋ ಮಾಡ್ತೀನಿ. ಈಗ ಸಾಧು ಸರ್ ನೋಡು, ಹೋದ್ ವಾರ ನಾನು ಹಾಕ ಮಾಡಿದ್ರು, ನೆಕ್ಸ್ಟ್ ವಾರನು ಹಾಕ ಮಾಡ್ತಾರೆ. ಇನ್ನು ಪದೇ ಪದೇ ನೀನ್ ಹಾಕಂದ್ ಮಾಡೇ ಮಾಡ್ತೀನಿ ಅಂತ ಹೇಳೋರೆ. 7 ಗಂಟೆ ಕೇಳು, ಪ್ರೋಗ್ರಾಮ್ ಕೊಡ್ತಾ ಇದಾರೆ ಕಣೋ, ನಾನು ಹಾಕಂದ್ ಮಾಡ್ತಾ ಇದ್ದಾರೆ. ಓ ಪ್ರೋಗ್ರಾಮು. ಇಸಾನಿ, Oh my God, sir! ನಮ್ಮಿಬ್ರದ್ದು ವಿಡಿಯೋ ವೈರಲ್ ಆಗೋಗ್ಬಿಟ್ಟಿದೆ. ಯಾವುದು? ಅದೇ ಪಿಚ್ಚಿ ಪಿಲಿ ಪಿಲಿ. ಅಯ್ಯೋ ಕಚಡ ಅಂದಿ ನಾಯಿ ಗೂಬೆ ತರಿದ್ರೆ ನನ್ನ ಮಗನೇ, ನನಗೆ ಸಿನಿಮಾ ತೋರಿಸ್ತೀನಿ ಅಂದ್ಬಿಟ್ಟು ಬರೀ ಖಾಲಿ ಪರದೆ ತೋರಿಸ್ತೆ. ಇರೋ ಬರೋ ಸಿನಿಮಾ ಅವಳಿಗೆ ತೋರಿಸ್ಬಿಟ್ಟೆನಾ? ನನ್ಗೆ ಯಾವಾಗ ತೋರಿಸ್ತೀಯ? ಅದು ಪಿಚ್ಚಿ ಪಿಲಿ ಪಿಲಿ ಅಲ್ಲ ಕಣೆ, ಗಿಚ್ಚಿ ಗಿಲಿ ಗಿಲಿ ಗಿಲಿ. ಯಾಕೋ ಸ್ಕಿಟ್ ಬಿಗಿನಿಂಗ್ ಅಳ್ತಾ ಕುಂತಿದ್ದೆ? ಅದಲ್ಲ, ಮತ್ತೆ 2 ವರ್ಷದಿಂದ ನಾನು ಅವಳನ್ನ ಡೀಪ್ ಆಗಿ ಲವ್ ಮಾಡ್ತಿದ್ದೆ ಕನ್ನಡ. ಮೊನ್ನೆ ಅವರಪ್ಪ ಹಾಸ್ಪಿಟ್ಲಿಗೆ ಸೇರಿದಾಗ 7 ಲೀಟರ್ ರಕ್ತ ನಾನೇ ಕೊಟ್ಟಿದ್ದು. ಆದ್ರೆ ಈಗ ನೀವಿಬ್ರು ಆತರ ಏನಿಲ್ಲ ಕಣ, ಮತ್ತೆ? ಮಾಮೂಲಿ. ಇಸಾನಿ,
ಏನ್ ಅಪ್ಪ ರಕ್ತ ಅಯ್ಯೋ ನಮ್ಮ ಅಪ್ಪಂಗೆ ರಕ್ತ ಕೊಟ್ಮೇಲೆ ನಮ್ದು ಒಂದು ಒಂದೇ ಏನು ಏ ರಕ್ತ ಸಂಬಂಧ So, ರಕ್ತ ಸಂಬಂಧ ಅಂದ್ಮೇಲೆ ಅವನೇನಾಗ್ತಾನೆ ನನ್ಗೆ ಅಣ್ಣ ಓಡಿಸ್ಕೊ ಗುನ್ನ ಇವತ್ತು ನಮ್ಗೆಲ್ಲ ಒಂದು ಒಳ್ಳೆ ಶುಭ ದಿನ ಬಂದೈತೆ ಕಣ ನೋಡಿ ಇವತ್ತು ಥಿಯೇಟರ್ ಹೌಸ್ಫುಲ್ ಆಗಿರ್ಬೋದು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇರ್ಬೋದು ಹೋಗಿ ನೋಡ್ಕೊ ಬರ್ತೀನಿ ಅಣ್ಣ ನೋಡಿ ಇವತ್ತು ನಮ್ಮ ಸಂತೋಷ್ ಸಿನಿಮಾ ತಂದಿದ್ದೀನಿ ತುಕಾಲಿ ಕೆರಿಯರ್ ಮುಗೀತು ಅಂತ ಎಲ್ಲ ಕಡೆ ಕಟ್ಔಟ್ ಹಾಕ್ಸಿದ್ದೀನಿ ಇನ್ 2 ದಿನದಲ್ಲಿ ಕೋಟಿ ಕೋಟಿ ದುಡ್ಡ ಬಾಚ್ಕತಾರದೆ ಏನೋ ಲಾಠಿ ಚಾರ್ಜ್ ಆಗ್ತಾ ಇದೆಯಾ ಇಲ್ಲ ಅಣ್ಣ ಬ್ಲಾಕ್ ಟಿಕೆಟ್ ಓಡ್ತಾ ಇದೆಯಾ ಇಲ್ಲ ಅಣ್ಣ ಜನ ನುಗ್ಲಾಗ್ತಾ ಇದೆಯಾ ಅದು ಅಲ್ಲ ಅಣ್ಣ. ಹೌಸ್ಫುಲ್ ಆಗಿದೆ ಅದೇನೋ ಒಂದೇ ಒಂದು ಟಿಕೆಟ್ ಸೇಲ್ ಆಗಿರೋದು ಕಣ ಅವ್ನು ಸಿನಿಮಾ ನನ್ನ ಥಿಯೇಟರ್ ತರೋದ್ ಬ್ಯಾಡ ಅಲ್ಲಿ ಹಾಗಾಗಿ ಒರ್ಸ್ಕೊಳ್ತದೆ ಅಂತ ಕೇಳ್ದೆ ಕೇಳಿದ್ರ ನೀವು ಕೇಳಲಿಲ್ಲ ಕಣ್ರ ನೀವು ಹೋಗ್ಲಿ ಅವ್ನ ಹೆಂಡತಿನಾರು ಸಿನಿಮಾ ನೋಡಕ್ ಬಂದಿದ್ದಾಳ ಅವನ್ ಹೆಂಡತಿ ನನ್ನ ಮುಂದೆನೆ ಪಕ್ಕು ಥಿಯೇಟರ್ ಸಿನಿಮಾಗೆ ಹೋದ್ಲಣ್ಣ ಎಂತ ಗಂಡೆ ಹೆಂಡ್ತಿರ ಅವ್ರಿಬ್ರು ಒಬ್ಬರೊಬ್ಬರು ಅಡ್ಜಸ್ಟ್ಮೆಂಟ್ ಇಲ್ವಲ್ಲೋ ಈ ಡೈರೆಕ್ಷನ್ ಟೀಮ್ ಅವ್ರು ಯಾರ ಸಿನಿಮಾ ನೋಡಕ್ ಬಂದಿದ್ದಾರ ಆ ಡೈರೆಕ್ಷನ್ ಟೀಮ್ ಅವ್ರು ಇವ್ನ ಸ್ಕಿಟ್ಟೆ ನೋಡಲ್ಲ ಇನ್ ಸಿನಿಮಾ ನೋಡ್ತಾರಣ್ಣ ಮತ್ತೆ ಹೆಂಗೋ ಇವನ್ನ ಕರ್ಕ ಬಂದ್ರು ಬಿಗ್ ಬಾಸ್ ಗೆದ್ದವ್ನೆ ಹೌಸ್ಫುಲ್ ಆಯ್ತದೆ ಚೆನ್ನಾಗಿ ಸ್ಕಿಟ್ ಆಯ್ತದೆ ಅಂದ್ರೆ ಎಲ್ಲಿ ಬಂದಿರೋದು ಒಂದ್ ಕೆಲಸ ಮಾಡೋ ಅವ್ನ ಸಿನಿಮಾ ನಮ್ ಥಿಯೇಟರ್ಗೆ ಯಾವ್ದೇ ಕಾರಣಕ್ಕೂ ಬೇಡ ಬೇಡ ಕಿತ್ತಿ ಬಿಸಾಕ್ತೇ ಅಣ್ಣ ಒಳಗಡೆ ಅವ್ನ್ ರೀಲ್ ಇದೆ ಅಣ್ಣ ಅವ್ನ್ ರೀಲ್ ನ ಒಳಗಡೆ ಹೋಗಿ ಸುಟ್ ಹಾಕ್ಬಿಡ್ತೀನಿ ಅಣ್ಣ ತೊಟ್ಟಿದ ಮಗ ಫೇಮಸ್ ನನ್ನ ಮಗ ಯಾರು ಅವನು ಆ ಒಂದ್ ಟಿಕೆಟ್ ತಗೊಂಡಿರೋ ಅವನೇ ಅಣ್ಣ ಏನ್ ಬ್ಲಾಕ್ ಟಿಕೆಟ್ ತಂದಿದ್ದಾನ ಇಲ್ಲ ಗಾಂಧಿ ಕ್ಲಾಸ್ ಗಾಂಧಿ ಕ್ಲಾಸು 30 ರೂಪಾಯಿ ಟಿಕೆಟ್ಗೆ ನಾನು 30,000 ಖರ್ಚು ಮಾಡ್ಬಿಟ್ಟು ಅವ್ನಿಗೆ ಸಿನಿಮಾ ತೋರಕ್ ಆಗೋದಿಲ್ಲ ಅವ್ನ್ ದುಡ್ಡ ಕೊಟ್ಟಿ ಕಳಿಸ್ತಾ ಇರು ಆಯ್ತಣ್ಣ ಕೆರೆ ಬರ್ದಾಗಿದೆ ಕೆರೆ ದಾಟಿ ನಾನು ಬರಲ್ಲ ನೀನು ಬರಬಾರ್ದು ಮತ್ ಗೆರೆ ದಟ್ ಬರಲ್ಲ ಅಂತಲು ನಾನೇ ಕಿರ್ಕೆರೆ ನಾನ್ ದಟ್ ಬರ್ತೀನಲ್ಲ ನನ್ನ ಮೊನ್ನೆ ನೀನೇ ಅವನ ತೋಲಾಂಟಿ ಕೇಳಕ್ಕೆ ಅಲ್ಲಿಗೆ ತುಕಾಲಿ ಸ್ಟಾರ್ಗೆ ಥಿಯೇಟ್ರೆಲ್ಲ ಖಾಲಿ ಖಾಲಿ ನಮ್ಮಿರೋ ತುಕಾಲಿ ನೋಡ ಕರ ಫಿಗರು ಅವನು ಬದ ತುಗರು ಶೋ ನಡ್ಸಕ್ ಆಗಲ್ಲ ಒಂದೇ ಟಿಕೆಟ್ ಸೇಲ್ ಆಗಿರೋದು ದುಡ್ಡು ತಗೊಂಡ್ ರೈಟ್ ಹೇಳ್ತಾರ ಮಗನಲ್ಲ ಮಗನಲ್ಲ ಇಟ್ಕೆ ಕೂಡಿಗೆ ಬೆಂಕಿ ಹಾಕ್ತಾಗಿದ್ಯಾ ನಾನು ಮಾತಾಡ್ತಾ ಇದೀಯಾ ಯಾವ್ದ್ಲ ಇದು ಹೊಸ ಕೊಟ್ಟಿಗೆ ಕಟ್ತಾರೆ ಸ್ಟೇಜಿಗೆ ತಂದ್ಬಿಟ್ಟವ್ರೆ ಅವ್ರ ಮೆಂಟರ್ ಹೇಳ್ಕೊಟ್ರೆ ಮ್ಯಾನರಿಸಮ್ ಊರ್ ಮೆಂಟರ್ ಯಾರು ನೀನೇ ನನ್ನ ಮಗನೇ 3 ವಾರಕ್ಕೆ ಮ್ಯಾನೇಜರ್ ಹಿಡ್ದವಳೆ ಇವ್ನು 3 ಸೀಸನ್ ಆಯ್ತು ಹೇರು ಹಿಡ್ದಿಲ್ಲ ಹಿಡ್ದಿಲ್ವ ಬಕೆಟ್ ಬಕೆಟ್ ಹಿಡ್ಕೊಂಡು ಜೀವನ ಮಾಡಬೇಡ ಆಕ್ಟಿಂಗ್ ಮಾಡಲೇ ಏನೋ 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 ಏನ್ ನೋಡ್ದ ನಾನು ಏನಾರ ಮಾತಾಡ್ಬಿಟ್ರೆ ಮಾತಾಡ್ಬಿಟ್ಟ ಚಂದ್ರ ಹಂಗೆ ಹಿಂಗೆ ಅಂತ ಕೂಡ್ಕತ್ತಾನೆ ಬೆಳಗ್ಗೆ ಕೂಡ್ಕ ಬಂದಿದ್ಯಲ್ಲ ಬೆಳಗ್ಗೆ 7 ಗಂಟೆ ಎಣ್ಣೆ ಹೊಡಿತಾನೆ ನನ್ನ ಮಗ ಯಾರು ನೀನು ನನ್ಗೆ ಎಣ್ಣೆ ಕಲ್ಸದ್ ಗುರುಗಳವ್ರೆ ನೋಡ್ತೀಯಾ ನಿನ್ಗೆ ಕಲ್ಸೋದ್ ಗುರುಗಳಿದ್ದಾರ ಯಾರಪ್ಪ ಅವರು ನೋಡಲ್ಲಿ ಯಾವ್ದು ಬರೀತಾ ಇದ್ದದ ಯಾಕೋ ಫೋಟೋ ಅಂತ ಹೇಳ್ಬಿಟ್ಟು ನನ್ ಫೋಟೋ ಹಾಕಿದೆ ಬರೀತಾ ಇದ್ದದ